ವೆಲ್ಕಮ್ ಟು ಲಕ್ಷ್ಮೀಸ್ ರೆಸಿಪೀಸ್. ಇಡ್ಲಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ನಮ್ಮ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸಿಂದಲೇ ನಾವು ಸಾಂಬಾರು ಚೆನ್ನಾಗಿ ಮಾಡ್ಕೋಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ತುಂಬ ಖಾರ ಇರೋದಿಲ್ಲ ಇದರಲ್ಲಿ. ಆದ್ದರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ, ನಾವು ಚೆನ್ನಾಗಿ ತಿನ್ಬೋದು. ಇವಾಗ ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಸಾಂಬಾರಿಗೆ ಬೇಕಾಗಿರೋ ತೊಗರಿಬೇಳೆ ಬಂದು ಒಂದು 150 ಗ್ರಾಮ್ ತೊಗೊಂಡಿದ್ದೀನಿ. ಯಾಕಂದರೆ ಇಬ್ಬರು ಇರೋದ್ರಿಂದ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ನೀವು ದಾಲ್ನ ಆ್ಯಡ್ ಮಾಡ್ಕೋಬೋದು. ನಮಗೆ ಸಾಕಿಷ್ಟೇ ಅಂತ ನಾನು ಇಷ್ಟು ಮಾಡಿದ್ದೀನಿ. ಟೊಮೊಟೊ 2 ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 5-6 ಇದ್ದಾವೆ. ಅರಿಶಿನ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ. ಅದು ನಾಟಿ ಕೊತ್ತಂಬರಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಒಗ್ಗರಣೆಗೆ ಕರಿಬೇವಿದು. ಇವಾಗ ಬನ್ನಿ ದಾಲು ಇಡೋಕ್ಕೆ ಹೋಗೋಣ. ನೋಡಿ ವೀಕ್ಷಕರೇ, ತೊಗರಿಬೇಳೆನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಇದಕ್ಕೆ ಟೊಮೊಟೊ ಹಾಕ್ಕೋಬೇಕು. ಆಮೇಲೆ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ತೊಳೆದು ಚಿಪ್ಪೆ ತೆಗೆದು. ಆಮೇಲೆ ಬಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದು ಸ್ಟವ್ ಮೇಲೆ ಇಟ್ಟು ವಿಸಿಲ್ ಬರಲಿ. ಆಮೇಲೆ ನಿಮ್ಗೆ ತೋರಿಸ್ತೀನಿ. ಒಗ್ಗರಣೆ ಕೊಟ್ಟು ಇಡ್ಲಿಗೆ ಸಾಂಬಾರು ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಈ ಲೋಟದಿಂದ 3 ಕಪ್ ನೀರು ಹಾಕಬೇಕು ವೀಕ್ಷಕರೇ. 5 ವಿಸಿಲ್ಗಿಟ್ರೆ ಸಾಂಬಾರು ರೆಡಿ. ಇದು ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ನೀರು ಮೇಲೆ ಸ್ಪ್ರೆಡ್ ಆಗ್ತಾಯಿದೆ. ಸ್ವಲ್ಪ ದೊಡ್ಡದಿಟ್ಟರೆ ಇದೆಲ್ಲ ಪ್ರಾಬ್ಲಮ್ ಬರೋಲ್ಲ. ನಮ್ಮದು ಪುಟ್ಟ ಫ್ಯಾಮ್ಲಿ ಇರೋದೇ, ನಾನು ನಮ್ಮ ಗಂಡ ಅಷ್ಟೇ. ಅದರಿಂದ ನೋಡಿ ವೀಕ್ಷಕರೇ, ನಮಗೆ ದಾಲ್ ಅನ್ನೋದು ಈ ಥರ ರೆಡಿಯಾಗಿರುತ್ತೆ. ಇದನ್ನ ರುಬ್ಬಿ ಪಕ್ಕಕ್ಕೆ ಎತ್ತಿಟ್ಕೋಬೇಕು. ನೋಡಿ, ಇಡ್ಲಿಗೆ ಸಾಂಬಾರು ಮಾಡೋಕ್ಕೆ ಇದು ರೆಡಿಯಾಗಿದೆ ದಾಲ್. ನೋಡಿ, ಇದೆಲ್ಲ ಸ್ಮ್ಯಾಶ್ ಮಾಡಬೇಕು. ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಬರ್ತೀನಿ. ಒಗ್ಗರಣೆ ಕೊಡುವಾಗ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಮಸ್ತಿದ್ದಾಯಿತು ದಾಲೆಲ್ಲ. ನೋಡಿ, ಒಗ್ಗರಣೆ ಕೊಡೋಕ್ಕೆ ಆಯಿಲು, ಈರುಳ್ಳಿ, ಸ್ವಲ್ಪ ಕರಿಬೇವು, ಅರ್ಧ ಈರುಳ್ಳಿ. ಅವಾಗ ಅರ್ಧ ಈರುಳ್ಳಿ ಸಾರಿಗೆ ಹಾಕಿದ್ದೆ. ಇದರಲ್ಲಿ ಅರ್ಧ ಈರುಳ್ಳಿ ಒಗ್ಗರಣೆಗೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಉಪ್ಪು. ಬನ್ನಿ ಒಗ್ಗರಣೆ ಕೊಡೋಣ. ಗ್ಯಾಸ್ ಅಂಟಿಸ್ಕೊಳಲ್ವಾ? ಆಯಿಲ್ ಹಾಕೋಣ ಇವಾಗ ಒಗ್ಗರಣೆಗೆ. ಹಿಂಗಿದ್ರೆ ನೀವು ಹಾಕ್ಕೊಳ್ಳಿ. ನನ್ನ ಹತ್ರ ಹಿಂಗಿಲ್ಲ ಸದ್ಯಕ್ಕೆ. ಹಿಂಗೆ ಹಾಕಿದ್ರೆ ತುಂಬ ಡೈಜೆಷನ್ಗೂ ಒಳ್ಳೆಯದು, ಸ್ಮೆಲ್ಲು ಚೆನ್ನಾಗಿರುತ್ತೆ, ಸಾಂಬಾರಂತೂ ಸೂಪರಾಗಿರುತ್ತೆ. ಮಾತಾಡೋಂಗೆ ಇಲ್ಲ ನಾವು. ಸಾಸಿವೆ ಮತ್ತು ಜೀರಿಗೆ 2 ಹಾಕಿ, ಆಮೇಲೆ ಆನಿಯನು, ಈರುಳ್ಳಿ ಮತ್ತು ಕರಿಬೇವು.
2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ರೆ ಮನೆಯಲ್ಲಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ತುಂಬ ಗಟ್ಟಿಯಾಗಿರೋ ಕಾರಣ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ, 1 ಗ್ಲಾಸಷ್ಟು ನೀರು. ಕುಕ್ಕರಲ್ಲಿರೋ ದಾಲಲ್ಲೇ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡ್ತೀನಿ. ಟೇಸ್ಟಿಗೆ ಸರಿಯಾಗಿ ಉಪ್ಪು ಹಾಕಿ, ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಹೆಚ್ಚು ಕಮ್ಮಿ ಆದರೆ ತಿನ್ನೋಕ್ಕಾಗಲ್ಲ, ಕಮ್ಮಿ ಇದ್ರೂ ತಿಂದ್ಬಿಡ್ಬೋದು, ತುಂಬ ಆದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಒಂದು ಕುದಿ ಬರಬೇಕಿದು. ಕುದಿ ಬಂದಮೇಲೆ ನಾವು ಇಡ್ಲಿ ಜೊತೆಯಲ್ಲಿ ಸರ್ವ್ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಇಡ್ಲಿ ಜೊತೆಯಲ್ಲಿಟ್ಟು ತೋರಿಸ್ತೀನಿ ನಾನು. ವೀಕ್ಷಕರೇ, ಕುದಿ ಬಂದಿದೆ, ನಮ್ಮದು ಸಾಂಬಾರು ರೆಡಿಯಾಗಿದೆ. ಸರ್ವ್ ಮಾಡೋಕ್ಕೆ ಇಡ್ಲಿ ಜೊತೆಗೆ ಹಾಕ್ಕೊಂಡು ತಿನ್ನೋದು ಸೂಪರ್ ಟೇಸ್ಟಿಯಾಗಿರುತ್ತೆ. ಮಾಡಿ ಒಂದು ಸತಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಏನು ಹಾಕಿಲ್ಲ, ಸಿಂಪಲ್ ಒಂದು 6 ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀನಿ. ಇಡ್ಲಿ ರೆಡಿಯಾಗಿದೆ ವೀಕ್ಷಕರೇ. ಇಡ್ಲಿನ ಯಾವತ್ತೂ ಅಷ್ಟೇ ಬಿಸಿ ಇರುವಾಗ ಓಪನ್ ಮಾಡಬಾರ್ದು. ಇದಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ಬಿಟ್ಬಿಟ್ರೆ ಅದು ಎದ್ದೋಳುತ್ತೆ ಕ್ಲೀನಾಗಿ. ಇಡ್ಲಿಗೆ ಸಾಂಬಾರು ರೆಡಿಯಾಗಿದೆ, ಇಡ್ಲಿನೂ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಈ ಥರ ಇದು ಮಾಡಿದ್ರೆ ಈ ಥರ ಬರಬೇಕು, ಸಾಫ್ಟಾಗಿದ್ರೇ ಇಡ್ಲಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ತೋರಿಸ್ಕೊಡ್ತೀನಿ ಇಡ್ಲಿ ಹೇಗೆ ಮಾಡೋದು, ಯಾವ ಅಳತೆಯಲ್ಲಿ ಮಾಡೋದು ಅಂತ.